रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, विस्वा कल्याण. New style of education for new generations, shaping future leaders with modern skill education. Rexford English Medium School. बसवा कल्याण के मुंडेपाई से ब्रिज तक सड़क की स्थिति अत्यंत खराब हो चुकी है, जिससे आम नागरिकों को आवागमन में भारी कठिनाइयों का सामना करना पड़ रहा है. इस संबंध में बेलूर ग्राम पंचायत सदस्य नवीन गुंगे और बेट बालकुंदा क्षेत्र के नागरिकों ने मीडिया से बातचीत करते हुए बताया कि सड़क लंबे समय से जर्जर हालत में है. उन्होंने कहा कि इस समस्या को लेकर पीडब्ल्यूडी विभाग से कई बार अनुरोध किया गया है, लेकिन अब तक कोई ठोस कार्रवाई नहीं हुई. जनप्रतिनिधियों और जनता ने विभाग से मांग की है कि जल्द से जल्द सड़क मरम्मत एवं निर्माण कार्य शुरू किया जाए ताकि लोगों को राहत मिल सके. ನಾವು ಕೂಡ ಹಲವಾರು ಬಾರಿ ಏನದ ಸಿಎಂ ಆಫೀಸ್ ಅಲ್ಲಿ ಪಿಡಬ್ಲ್ಯೂಡಿ ಗಾಲಿ ಮನವಿ ಮಾಡಿದ್ವಿ. ಇಲ್ಲಿ ಸ್ಥಳೀಯರಿಗೆಲ್ಲ ಲೀಡರ್ಗಳಿಗೂ ಮನವಿ ಮಾಡಿದ್ವಿ. ನಮ್ಗೆ ಏನದಪ್ಪ ಅಂದ್ರೆ ಬೆಟ್ಟಬಲ್ಕುಂದವ್ರಿಗೆ ಬೇಲೂರದವ್ರಾಗಲಿ ಇಲ್ಲಿ ಹುಣಸೂರ್ಗಿಂತನೂ ಏನದ ಸೌಲಭ್ಯಗಳು ಏನು ಹೆಚ್ಚಿಗೆ ಅವ ಬಸವ ಕಲ್ಯಾಣಕ್ಕೆ. ನಮ್ಗೆ ಆಕ್ಸಿಡೆಂಟ್ ಆಗಿತ್ತು ರೀಸೆಂಟಾಗಿ ಬೇಲೂರು ಗ್ರಾಮದಾಗ ಬಂದು. ನಾವು ಬೇಲೂರದಿಂದ ಏನದ ಅಂದ್ರೆ ಇಲ್ಲಿ ಹಳ್ಳಿ ತನಕ ಇಷ್ಟು ಫಾಸ್ಟ್ ಬಂದೇವು, ಇಲ್ಲಿಂದ ಅಷ್ಟು ಡಬಲ್ ಆಯ್ತು. ಹಾದಾಗ ಯಾವ್ದಾರ ಜೀವ ಹೋಯ್ತು ಅಂದ್ರೆ ಏನು ಮಾಡಬೇಕು? ಇದು ಏನದ ರೋಡ್ ಏನಾದ್ರು ತುರಂತ ಏನದಂದ್ರೆ ಸರಿ ಮಾಡೋ ಕೆಲಸ ಮಾಡ್ಬೇಕು. ಕಡೆಗೆ ಅನುಕೂಲ ಆಗಪ್ಲೇರ ಮಾಡಿಕೊಡ್ರಿ. ಇಷ್ಟು ದಿವಸ ಆದ್ರೆ ಹೆಂಗೆ ನಡೀತದ? ನಾವು ಓಡಾಡ್ಬೇಕಾ ಏನು ಇರ್ಬೇಕಾ ಹೆಂಗೆ ಮಾಡಬೇಕು? ಇಷ್ಟು ತಕ್ಲೀಫಲ್ಲತ್ತು ಗಾಡಿಗಳು ಬೀಳ್ತಾ ಏನಾರ ಇಲ್ಲ ಅನ್ನೋದು ರೀಸೆಂಟಾಗಿ 7, 8, 9, 10 ಆಕ್ಸಿಡೆಂಟ್ ಆಗ್ಯಾವ. ಇದಕ್ಕೆ ಯಾರು ಹೊಣೆ? ನೀವು PWD ಮುಂದೆ ಇದು ಏನಾರ ಮಾಡಲು ಹೋದ್ರೆ ನಿಂಬಲ್ಲಿ ಬಂದು ನಾವು ಹೊಸ ಮಂದಿ ಬೇಲೂರದವ್ರು ಬೆಟ್ಟಬಲ್ಕುಂದವ್ರು ಬಂದು ಇಲ್ಲಿ ಬಂದು ಧರಣಿ ಕೊಡ್ತೇವೆ. ನಾವು ಇದು ಏನಾದ್ರು ತುರಂತ ಕೆಲಸ ಮಾಡಿಕೊಡ್ಬೇಕು. ತಮ್ಮ ಹೆಸರು? ನವೀನ್ ಹಂಗೆ ಗ್ರಾಮ ಪಂಚಾಯತ್ ಸದಸ್ಯರು. सर ಏನು ಹೇಳ್ಬೋದು ತಾವು? क्या बोलना चाहेंगे सर आप? ಸರ್, ಹೇಳೋದು ನಮ್ದು ಇಷ್ಟೇ ಇದೆ ಸರ್. ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಆತ್ಮೀಯ ಶಾಸಕರಾಗಿರುವಂಥ ಶರಣು ಸಲ್ಗರ್ ಅವರು ನಾವು ಇಲ್ಲಿ ಗೆಲ್ಸಿ ತಂದಿದ್ದೀವಿ. PWD ನಮ್ಮ ಇರುವಂಥ ಎಲ್ಲ ಆಫೀಸರ್ಸ್ಗಳಿದ್ದಾರೆ. ಇಲ್ಲಿ ನೋಡಿ ನೀವು ರಸ್ತೆ ಅಪಘಾತ ಬಹಳಷ್ಟು ಆಗ್ತಾ ಇದೆ. ಈ ರಸ್ತೆ ಅಪಘಾತ ಆಗಲಿಕ್ಕೆ ಯಾರು ಹೊಣೆಗಾರಿದ್ದಾರೆ? ಒಂದು ರೋಡ್ ಇಲ್ಲಿಂದ ಅಲ್ಲಿಂದ ರಸ್ತೆ ತನಕ ನೋಡಿ ಎಲ್ಲ ರಸ್ತೆ ಕೆಟ್ಟು ಹೋಗಿದೆ ಸರ್. ಅಲ್ಲಿಂದ ಅಲ್ಲಿಂದ ತನಕ ನಾವು ಹೋಗ್ಬೇಕಂದ್ರೆ ಭಾಳ ನಮಗೆ ಕಷ್ಟ ಅನುಭವಿಸ್ಬೇಕಾಗ್ತೈತೆ. ಏಕೆಂತಂದರೆ ಅಲ್ಲಿಂದ ಇಲ್ಲಿ ಬರೋಸ್ ತನಕ ಯಾವುದೇ ನೋಡಿ ನಮ್ಮ ಯಾವುದಾದ್ರೂ ಚಾಲಕರು ಹೋಗ್ತಾ ಇದ್ದಾರಾ, ಇಲ್ಲಿ ಗಾಡಿ ನಡೆಸ್ತಾ ಇದ್ದಾರಾ, ಅವ್ರಿಗೆ ನೋಡಿ ಹೆಲ್ಮೆಟ್ ಇಲ್ಲದ್ರೆ ಅವ್ರಿಗೆ ಚಾಲೆಂಜ್ ಬರ್ತಾ ಇದೆ. ಬಟ್ ರೋಡ್ ಅಪಘಾತ ಆಗ್ತಾ ಇದೆ, ಅದಕ್ಕೆ ಯಾಕೆ ಚಾಲೆಂಜ್ ತಗೋತಾ ಇಲ್ವಾ? ಅದಕ್ಕೂ ಕೂಡ ಚಾಲೆಂಜ್ ಆಕ್ಸೆಪ್ಟ್ ಮಾಡಬೇಕಲ್ವಾ? ಇದು ನೋಡಿ ರಸ್ತೆ ಅಪಘಾತ ಎಷ್ಟು ಆಗ್ತಾ ಇದೆ, ರೋಡ್ ಎಷ್ಟಿದೆ ಇದು ನೋಡಿ. 2 ಗಾಡಿಗಳು ಹೋಗೋಕೆ ಸಾಧ್ಯ ಇದೆನಾ ಈ ರೋಡಲ್ಲಿ? ಇದಕ್ಕೂ ಕೂಡ ಆ್ಯಕ್ಷನ್ ತಗೋಬೇಕಾಗತ್ತೆ. ಇದಕ್ಕೂ ಕೂಡ ಏನಾದರೂ ನಿರ್ಣಯ ತಗೊಂಡು ಸುಧಾರಣೆ ಮಾಡಿದರೇ ನಮ್ಮದು ರೋಡ್ ಕೂಡ ಸುಧಾರಣೆ ಆಗುತ್ತೆ. ನಮ್ಮ ಬಸವ ಕಲ್ಯಾಣ ಮತಕ್ಷೇತ್ರ ಇರುವಂಥ ಎಲ್ಲ ಸಾರ್ವಜನಿಕ ಜನರಿಗೆ ಅನುಕೂಲ ಕೂಡ ಆಗುತ್ತೆ. ನಮ್ಮ ಮಾನ್ಯ ಶಾಸಕರು ಕೂಡ ನಮ್ಮ ಶರಣು ಸರ್ಗರ್ ನಮ್ಮ ಶಾಸಕರು ಇದ್ರ ಬಗ್ಗೆ ಎಲ್ಲ ರೋಡು ರಸ್ತೆಗಳನ್ನು ಸುಧಾರಣೆ ಮಾಡಿಕೊಟ್ಟಿದ್ದಾರೆ. ಮೌಲ್ಗುಡಿಯಿಂದ ನೀವು ಮುಂಡೆಪಾಡಿ ತನಕ ಇದು ರೋಡನ್ನು ನೋಡಿ ಎಷ್ಟು ಕೆಟ್ಟ ಹೋಗಿದೆ ಅಂತ. ಅಸ್ತವ್ಯಸ್ತ ರೋಡ್ ಆಗಿ ಹೋಗಿರೋದು. ಮತ್ತು ನಮ್ಮ ಆಗಿರುವಂಥ PW ಆಫೀಸರ್ಸ್ ಕೂಡ ಇದ್ರ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ಸೊ ಏನು ನಡೀತಾ ಇದೆ ಏನು ಇಲ್ಲ ಅಂತ ಅದ್ರ ಬಗ್ಗೆ ಏನು ಕಾಳಜಿ ಅಂತೂ ವಹಿಸ್ತಾ ಇಲ್ಲ. ದಿನ ಅಂತೂ ಅಪಘಾತ ಆಗ್ತಾನೇ ಇವೆ. ಇದಕ್ಕೆ ಯಾರು ಹೊಣೆಗಾರಿದ್ದಾರೆ ಅಂತ ನಮಗೆ ಪ್ರಶ್ನಿಸಬಹುದಾ ನಾವು? ಸೊ ಇದರ ಬಗ್ಗೆ ನಾನು ವಿನಂತಿ ಮಾಡಿಕೊಡ್ತೀನಿ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಶರಣು ಸಲ್ಗರ್ ಸಾಬರಿಗೂ ಕೂಡ. ನಾವು ಅವರಿಗೆ ಓಟು ಕಲ್ತು ಗೆಲ್ಸು ತಂದಿದ್ದೀವಿ. ಇದರ ಬಗ್ಗೆ ಎಷ್ಟು ಬೇಕು ಅಷ್ಟು ಅವರು ಕಾಳಜಿ ವಹಿಸಿ ಇದನ್ನು ಸುಧಾರಣೆ ಮಾಡಬೇಕಂತೂ ನಮ್ಮ ವಿಧಾನಸಭಾ ಕ್ಷೇತ್ರದ ಆಗಿರುವಂಥ ನಮ್ಮ ಶರಣು ಸಲ್ಗರಿಗೆ ನಾನು ಮನವಿ ಮಾಡ್ತೀನಿ. ರಸ್ತೆ ಸುಧಾರಣೆ ಮಾಡೋಕ್ಕೆ ಬೇಗ ನೀವೇನ ಆ್ಯಕ್ಷನ್ ತಗೊಳ್ಳಿ ಮತ್ತು ಬೇಗ ಇದು ಸುಧಾರಣೆ ಮಾಡಿ. ನಮ್ಮ ಎಲ್ಲ ಸಾರ್ವಜನಿಕ ಜನರಿಗೆ ಪರದಾಡಕ್ಕೆ ಬಹಳಷ್ಟು ತೊಂದರೆಗಳನ್ನು ಉಂಟಾಗ್ತಾ ಇದೆ. ಸುಧಾರಣೆ ಮಾಡಿ ಮತ್ತು ನಮ್ಮ ಬಸವ ಕಲ್ಯಾಣ ನಮ್ಮ ಬೆಟ್ಟಬಾಲ್ಕುಂದ ಬೇಲೂರು ಯಾವುದೇ ಮತಕ್ಷೇತ್ರಗಳು ಇದು ಬಸವ ಕಲ್ಯಾಣ ತಾಲೂಕದಲ್ಲಿ ಬರುತ್ತೆ, ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮ ಸಹಾಯ ಮಾಡಿ.